ನಾನಿವತ್ತು ರಿಯಲಿಸ್ಟಿಕ್ ಪೋರ್ಟ್ರೇಟ್ ಡ್ರಾಯಿಂಗ್ ಲೈವ್ ಕೋಚಿಂಗ್ ಕ್ಲಾಸ್ ಒಳಗಡೆ ನಿಮ್ಮನ್ನ ಕರ್ಕೊಂಡು ಹೋಗ್ತಾ ಇದ್ದೀನಿ. ಮಾರ್ಚ್ ಇಂದ ಹೊಸ ಬ್ಯಾಚ್ ಶುರು ಆಗ್ತಾ ಇದೆ. ಯಾರಿಗೆಲ್ಲ ಕಲಿಬೇಕು ಅಂತ ಆಸಕ್ತಿ ಇದೆ ನಿಮಗೋಸ್ಕರ ಒಂದು ಫ್ರೀ ಡೆಮೋ ಕ್ಲಾಸ್ನ ಕೂಡ ಕಂಡಕ್ಟ್ ಮಾಡ್ತಾ ಇದ್ದೀನಿ. ಬಯೋನಲ್ಲಿ ಲಿಂಕ್ ಇದೆ, ಬೇಗ ಬೇಗ ರಿಜಿಸ್ಟರ್ ಮಾಡ್ಕೊಳ್ಳಿ ಆ್ಯಂಡ್ ಫ್ರೀ ಡೆಮೋ ಕ್ಲಾಸ್ನ ಎಕ್ಸ್ಪೀರಿಯನ್ಸ್ ಮಾಡೋದು ಮರಿಬೇಡಿ. ಕರೆಂಟ್ ಬ್ಯಾಚ್ನ ಸ್ಟೂಡೆಂಟ್ಸ್ ಎಕ್ಸ್ಪೀರಿಯನ್ಸ್ ಏನೇನೆಲ್ಲ ಹೇಳ್ತಾರೆ ಕೇಳಿ. ಫಸ್ಟ್ ಸ್ಟಾರ್ಟಿಂಗ್ ಅಲ್ಲಿ ನನ್ನ ಕೈಲಿ ಇದು ಸಾಧ್ಯನೇ ಇಲ್ಲ, ಇದು ನಾನು ರಿಯಲಿಸ್ಟಿಕ್ ಆಗಿ ಡ್ರಾಯಿಂಗ್ ಮಾಡೋದಕ್ಕೆ ಆಗಲ್ಲ ಅಂತ ತಿಳ್ಕೊಂಡಿದ್ವಿ. ನಾನು ನಿಮ್ಮ ಕ್ಲಾಸ್ ಜಾಯಿನ್ ಆದ್ಮೇಲೆ ನೀವು ಸ್ಟೆಪ್ ಬೈ ಸ್ಟೆಪ್ ಹೇಳ್ಕೊಡೋದ್ರಿಂದ ನಾವು ತುಂಬಾನೇ ಕಲ್ತಿದ್ದೀವಿ ಮ್ಯಾಮ್. ಹಾಗೆ ನಿಮ್ಮ ಕ್ಲಾಸಿಂದ ಮತ್ತೆ ಡೆಡಿಕೇಶನ್ ಹಾಕಿದ್ರೆ ಇದು ಸಾಧ್ಯ ಮ್ಯಾಮ್. ನೀವು ಪೇಷನ್ಸ್ ಕೊಟ್ಟು ಹೇಳ್ಕೊಡ್ತೀರಾ, ಅದೇ ಇಷ್ಟ ಮ್ಯಾಮ್. ಏನ್ ಅರ್ಥ ಆಗ್ಲಿಲ್ಲ ಎಲ್ಲಾನು ಪೇಷನ್ಸ್ ಇಂದ ಹೇಳ್ಕೊಡ್ತೀರಾ. ಇವತ್ತಿನ ಕ್ಲಾಸ್ 3ನೇ ಕ್ಲಾಸ್ ರೀ ಜಾಯಿನ್ ಆಗ್ತಾ ಇರೋದು. ಈಗ 2 ಕ್ಲಾಸ್ ಎಲ್ಲ ಅಬ್ಸರ್ವ್ ಮಾಡಿದಂಗ ಏನೇನ್ ಮೇನ್ ಪಾಯಿಂಟ್ ಅಬ್ಸರ್ವ್ ಇದನ್ನ ಮಿಸ್ಟೇಕ್ ಮಾಡ್ತಿದ್ನಲ್ ಮೇಡಮ್ ಅವರ. ಬಟ್ ನೀವ್ ಹೇಳಿದ್ದು ಆಪ್ ಅನ್ನ ಟ್ರೈ ಮಾಡಿ ಫಸ್ಟ್ ಚಾನ್ಸ್ ಅಲ್ಲೇ ಸಕ್ಸಸ್ ಕಂಡ ಬಹಳಷ್ಟು ಪಾಸಿಟಿವ್ ಕಮೆಂಟ್ ಅನ್ನ ಪಡ್ಕೊಂಡು ಬಹಳ ಖುಷಿ ಆಗಿದೆ ಮೇಡಮ್. ಏನೋ ಮಾಡ್ಬೇಕಂದ್ರೂ ಒಂದು ಹೆದರಿಕೆ ಇತ್ತು, ಅದು ಕೂಡ ಹೋಗ್ತು. ಮತ್ತೆ ಡ್ರಾಯಿಂಗ್ ಅನ್ನು ಅಷ್ಟೇ ತುಂಬಾ ರಿಯಲಿಸಮ್ ಅಟೆಂಡ್ ಮಾಡ್ತಿದೀವಿ. ಇದು ಫಸ್ಟ್ ಬೇರೆಯವ್ರು ಮಾಡೋದ್ ನೋಡಿದಾಗ ಫೋಟೋಗ್ರಫಿನ ಎಡಿಟ್ ಮಾಡಕ್ ಹಾಕ್ತಿದ್ದಾರೆ ಅಂತ ಅನಿಸ್ತಿತ್ತು. ಆದ್ರೆ ಈಗ ಅದನ್ನು ನಾನು ಮಾಡ್ತಿದೀನಿ ಅಂದ್ರೆ ತುಂಬಾ ಖುಷಿ ಆಗುತ್ತೆ ಮ್ಯಾಮ್. ಫಸ್ಟ್ ಹೇರ್ ಡ್ರಾಯಿಂಗ್ ಎಲ್ಲ ಚೆನ್ನಾಗಿ ಬಿಡಿಸ್ತಾ ಇರ್ಲಿಲ್ಲ ಮ್ಯಾಮ್. ಒಂಥರ ಸ್ಕ್ರಾಚಸ್ ಎಲ್ಲ ಮಾಡ್ತಾ ಇದ್ದೆ. ಇವಾಗ ಸ್ವಲ್ಪ ಇಂಪ್ರೂವ್ ಆಗಿದೆ ಮ್ಯಾಮ್, ನೀವ್ ಹೇಳ್ಕೊಟ್ಟಿ. ರಿಯಲಿಸ್ಟಿಕ್ ಆಗಿ ಬರ್ತಾ ಇದೆಯಾ ಹೇರ್ ಡ್ರಾಯಿಂಗ್ ಎಲ್ಲ? ನಂಗೆ ತುಂಬಾ ಇಷ್ಟ ಆಯ್ತು. ನಂಗೆ ಈ ಕ್ಲಾಸ್ ಸಿಕ್ಕಾದ್ಮೇಲೆ ನಂಗೆ ತುಂಬಾ ಇಂಟ್ರೆಸ್ಟ್ ಆಯ್ತು ಮಾಡಕ್ಕೆ. ಮ್ಯಾಮ್, ನೀವು ತುಂಬಾ ಪೇಷನ್ಸ್ ಇಂದ ಹೇಳ್ಕೊಡ್ತೀರಾ. ಮತ್ತೆ ಯಾರಿಗೂ ಅರ್ಥ ಆಗ್ಲಿಲ್ಲ ಅಂದ್ರೆ ಅದನ್ನ ರಿಪೀಟ್ ಮಾಡ್ತೀರಾ. ಥ್ಯಾಂಕ್ ಯು. ಅಟೆಂಡ್ ಮಾಡೋದ್ರಿಂದ ನನ್ನ ಫೋಕಸ್ ತುಂಬಾ ಜಾಸ್ತಿ ಆಗಿದೆ ಮ್ಯಾಮ್. ಈವನ್ ಸ್ಟಡೀಸ್ ಅಲ್ಲೂ ಕೂಡ ಜಾಸ್ತಿ. ಮ್ಯಾಮ್, ನಾನು ಫಸ್ಟ್ ಡ್ರಾಯಿಂಗ್ ಕ್ಲಾಸ್ ಸೇರ್ಕೊಳ್ಳೋದಕ್ಕಿಂತ ಮುಂಚೆ ನಾನು ಡ್ರಾಯಿಂಗ್ ಕಂಪ್ಲೀಟ್ ಮಾಡಬೇಕು ಅನ್ನೋದು ಇತ್ತು. ಆಮೇಲೆ ಡ್ರಾಯಿಂಗ್ ಕ್ಲಾಸಿಗೆ ಸೇರ್ಕೊಂಡಾದ್ಮೇಲೆ ಗೊತ್ತಾಗಿದ್ದು ಲೇಯರ್ ಬೈ ಲೇಯರ್ ಮಾಡಿದಾಗಲೇ ನಮಗೆ ರಿಯಲಿಸಮ್ ಅಟೆಂಡ್ ಆಗುತ್ತೆ ಅಂತ. ಆಮೇಲೆ ನಾವು ಯಾವಾಗಲಿದ್ರು ಲೈಟ್ ಟು ಡಾರ್ಕ್ ಹೋಗ್ಬೇಕು ಅಂತ ನನಗೆ ಮೊದಲು ಗೊತ್ತಿರಲಿಲ್ಲ. ನಿಮ್ಮ ಡ್ರಾಯಿಂಗ್ ಕ್ಲಾಸ್ ಸೇರ್ಕೊಂಡಾದ್ಮೇಲೆ ಗೊತ್ತಾಯ್ತು. ನಾನು ಫಸ್ಟ್ ಡಾರ್ಕ್ ಹಾಕ್ಬಿಟ್ಟು ಬೇಗ ಮುಗಿಸ್ಬಿಡೋಣ ಅಂತಿತ್ತು. ಆಮೇಲೆ ಫುಲ್ಲು ಸ್ಟೆಪ್ ಬೈ ಸ್ಟೆಪ್ ಮಾಡಿದಾಗ ಪೇಷನ್ಸ್ ಎಲ್ಲ ಬಿಲ್ಡ್ ಆಯ್ತು. ಆಮೇಲೆ ರಿಯಲಿಸಮ್ ಸಖತ್ ಅಟೆಂಡ್ ಆಯ್ತು. ಮ್ಯಾಮ್, ಫಸ್ಟ್ ಏನಾದ್ರು ಮಾಡ್ಬೇಕು ಅಂದ್ರೆ ಮ್ಯಾಮ್ ಇಷ್ಟು ಕಷ್ಟ ಇದೆಯಾ ಮ್ಯಾಮ್. ಡ್ರಾಯಿಂಗ್ ಅಂದ್ರೆ ಇಂಟ್ರೆಸ್ಟೇ ಇರಲಿಲ್ಲ. ಡ್ರಾಯಿಂಗ್ ಕ್ಲಾಸಿಗೆ ಸೇರಿದ್ಮೇಲೆ ಮ್ಯಾಮ್ ಹೊಸ ಡ್ರಾಯಿಂಗ್ ನ ಕಲಿಬೇಕು ಅಂದ್ರೆ ಇಂಟ್ರೆಸ್ಟ್ ಬಂದಿದೆ. ಮ್ಯಾಮ್, ನೀವು ಹೇಳ್ಕೊಡೋದೇ ಇಷ್ಟ. ಥ್ಯಾಂಕ್ ಯು.